ನಮಸ್ಕಾರ. ಜಿ4 ಜನವಾರ್ತೆಗಳಿಗೆ ಸ್ವಾಗತ. ಜನವಾರ್ತೆಯ ಮುಖ್ಯಾಂಶಗಳು. ಜೇಬಿಗೆ ಹಾನಿಕರ ಊಟ ತಿಂಡಿ, ಬ್ರಾಂಡೆಡ್ ದಿನಸಿ ತುಟ್ಟಿ, ಕಾರು ಬೈಕ್ ಅಗ್ಗ, ಜಿಎಸ್ಟಿ ಪ್ರಭಾವ. ಹರಕೆ ಕುರಿಯಲ್ಲ, ಗೆಲ್ಲಲೆಂದೇ ಫೈಟ್, ಮೀರಾ ಕುಮಾರ್ ಖಡಕ್ ಹೇಳಿಕೆ. ಜ್ಞಾನಸಾಗರ ಶಾಲೆಯಲ್ಲಿ ಕಥಾ ಸುಗ್ಗಿ, ಮಕ್ಕಳ ಕಾರ್ಯಕ್ರಮ ಪ್ರತಿಮಾ ಟ್ರಸ್ಟ್ನಿಂದ. ಹಾಗೂ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಸ್ಕೌಟ್ಸ್ ಅಂಡ್ ಗೈಡ್ ಸಭೆ, ವಾರ್ಷಿಕ ಚಟುವಟಿಕೆ ಬಗ್ಗೆ ಸಿದ್ಧತೆ. ವಾರ್ತೆಗಳ ವಿವರ. ಜಿಎಸ್ಟಿ ಜಾರಿಯಿಂದಾಗಿ ಊಟ ತಿಂಡಿ, ಬ್ರಾಂಡೆಡ್ ದಿನಸಿ ತುಟ್ಟಿಯಾಗಿದ್ದರೆ ಕಾರು ಬೈಕ್ ತೆರಿಗೆ ಅಗ್ಗವಾಗಿದೆ. ಸೂಪರ್ ಮಾರ್ಕೆಟ್, ಬಿಗ್ ಬಜಾರ್, ಸ್ಟಾರ್ ಬಜಾರ್ ಸೇರಿದಂತೆ ಮಾಲ್ಗಳಲ್ಲಿ ಬ್ರಾಂಡೆಡ್ ದಿನಸಿ ಪದಾರ್ಥಗಳ ದರ ಏರಿಕೆಯಾಗಿದೆ. ಆದರೂ ಕೆಲ ಮಾಲ್ಗಳು ಸದ್ಯಕ್ಕೆ ರಿಯಾಯಿತಿ ದರದಲ್ಲಿ ನೀಡುತ್ತಿವೆ. ಶನಿವಾರ ಬೆಳಗ್ಗೆ ಹೋಟೆಲ್ಗೆ ಹೋದವರಿಗೆ ದುಬಾರಿ ದರದ ಬಿಲ್ ಕಾದಿತ್ತು. ಬೈಟು ಕಾಫಿ ಸ್ಥಗಿತ. ಪ್ರತಿ ತಿಂಡಿ ಮೇಲೂ ಶೇಕಡಾ 6ರಿಂದ ಶೇಕಡಾ 8ರಷ್ಟು ಬೆಲೆ ಏರಿಕೆಯಾಗಿತ್ತು. ಕೆಲವೆಡೆ ಶೇಕಡಾ 22ರಷ್ಟು ದರ ಹೆಚ್ಚಾಗಿ ಊಟ ತಿಂಡಿ ವಿಚಾರದಲ್ಲೇ ಜನ ಜೇಬು ಖಾಲಿ ಮಾಡಿಕೊಂಡರು. ವೀಕೆಂಡ್ ಜಾಲಿ ಮಾಡುವ ಸಲುವಾಗಿ ಸಿನಿಮಾ ಮಂದಿರಗಳಿಗೆ ಹೋಗಿದ್ದ ಜನರಿಗೆ ಶೇಕಡಾ 10ರಷ್ಟು ಜಿಎಸ್ಟಿ ತೆರಿಗೆ ಬಿದ್ದಿದ್ದು, ಹಳೆ ದರದಲ್ಲೇ ಮುದ್ರಿತವಾದ ಟಿಕೆಟ್ ಮೇಲೆ ಜಿಎಸ್ಟಿಯ ತೆರಿಗೆ ದರವನ್ನ ಮುದ್ರಿಸಿ ನೀಡಲಾಗುತ್ತಿದೆ. ಆದರೆ ಬೆಳಗಿನ ಆಟಕ್ಕೆ ಜಿಎಸ್ಟಿ ರಿಯಾಯಿತಿ ಇತ್ತು. ಐಫೋನ್ ಖರೀದಿ ಮಾಡಬೇಕು ಎಂಬ ಆಲೋಚನೆ ಇದ್ದವರಿಗೆ ಜಿಎಸ್ಟಿ ಅವಕಾಶ ನೀಡಿದೆ. ಸುಮಾರು 8,000ರಿಂದ 900 ರುಗಳವರೆಗೆ ಐಫೋನ್ನ ಎಲ್ಲ ಸೀರೀಸ್, ಐಪ್ಯಾಡ್, ಮ್ಯಾಕ್, ಐವಾಚ್ಗಳ ಮೇಲೆ ರಿಯಾಯಿತಿ ನೀಡಲಾಗಿದೆ. ಐಫೋನ್ ಮಾತ್ರ ಇಳಿಕೆಯಾಗಿದ್ದರೆ ವಿದೇಶದಿಂದ ಆಮದಾಗುವ ಸ್ಮಾರ್ಟ್ಫೋನ್ಗಳ ದರ ಏರಿಕೆಯಾಗಿದೆ. ಜಿಎಸ್ಟಿ ಜೊತೆಗೆ ಶೇಕಡಾ 10ರಷ್ಟು ಮೂಲ ಕಸ್ಟಮ್ ತೆರಿಗೆ ಬೀಳುವುದರಿಂದ ಬೆಲೆ ಹೆಚ್ಚಾಗುತ್ತಿದೆ. ಮೊಬೈಲ್ಗೆ ಸಂಬಂಧಿಸಿದ ಇತರೆ ವಸ್ತುಗಳ ಬೆಲೆಯೂ ತುಟ್ಟಿಯಾಗಿದೆ. 350 ಸಿಸಿಗಿಂತ ಕೆಳಗಿನ ಬೈಕ್ಗಳ ತೆರಿಗೆ ಶೇಕಡಾ 2ರಷ್ಟು ಕಡಿಮೆಯಾಗಿರುವುದರಿಂದ ಬೈಕ್ಗಳ ಬೆಲೆ ಕೊಂಚ ಇಳಿಕೆಯಾಗುತ್ತಿದೆ. ಆದರೆ 350 ಸಿಸಿಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕ್ಗಳ ಮೇಲೆ ಶೇಕಡಾ 1ರಷ್ಟು ಹೆಚ್ಚುವರಿ ತೆರಿಗೆ ಬೀಳಲಿದೆ. ಹಾಗಾಗಿ ಇದು ದುಬಾರಿ. ಬ್ಯಾಂಕಿಂಗ್ ಕ್ಷೇತ್ರ ಇನ್ನಷ್ಟು ದುಬಾರಿಯಾಗಿದೆ. ಶೇಕಡಾ 15ರ ಸೇವಾ ತೆರಿಗೆ ಹೋಗಿ ಶೇಕಡಾ 18ರ ಜಿಎಸ್ಟಿ ಬಂದು ಎಟಿಎಂ ಶುಲ್ಕ, ಕ್ರೆಡಿಟ್ ಕಾರ್ಡ್ ಶುಲ್ಕವೂ ಜಾರಿಯಾಗಿದೆ. ಹಾಗೆಯೇ ಓಲಾ ಮತ್ತು ಊಬರ್ ಸಂಸ್ಥೆಗಳು ಗ್ರಾಹಕರಿಗೆ ಮೆಸೇಜ್ ಕಳುಹಿಸಿ ಬೆಲೆ ಕಡಿತವಾಗಿದೆ ಎಂದಿವೆ. वही खातों में सही को सही और गलत को गलत कहने का, सर्टिफाई करने का, ऑडिट करने का ये अधिकार सिर्फ और सिर्फ आपके पास है. जैसे डॉक्टर समाज के और व्यक्ति के शारीरिक स्वास्थ्य की चिंता करते हैं, वैसे ही आप पर समाज के आर्थिक स्वास्थ्य की जिम्मेदारी होती है. और कोई डॉक्टर नहीं होगा ऐसा जो लोगों को ये कहे कि आप फलाना खाओ, ढींकना खाओ, ऐसा करो, वैसा करो, क्योंकि आप बीमार हो जाओ और मेरी आमदनी बढ़ जाए. डॉक्टर को पता है कि अगर वो बीमार होगा तो उसकी रोजी रोटी कमाई बढ़ेगी, लेकिन फिर भी डॉक्टर कहता है कि आपको स्वस्थ रहने के लिए ये करना होगा. मेरे साथियों, समाज की आर्थिक व्यवस्थाएं स्वस्थ रहे, उनमें गलत चीजों का प्रवेश ना हो, ये आप देखते हैं
आप देश के अर्थतंत्र के बड़े स्तंभ हैं और इसलिए आप सबके बीच आना मेरे लिए स्वयं के लिए भी और एक शिक्षा और दीक्षा का भी बड़ा अवसर है। दुनिया भर में भारत के चार्टर्ड अकाउंटेंट्स को उनकी समझ और बेहतरीन फाइनेंशियल स्किल्स के लिए जाना जाता है। आज मुझे अवसर मिला एक नए चार्टर्ड अकाउंटेंसी कोर्स करिकुलम की शुरुआत करने का, उसका ओपनिंग करने का। आपके डायनेमिक कोर्स और एग्जाम की क्रेडिबिलिटी की अलग पहचान रही है। मुझे उम्मीद है कि नया कोर्स इस प्रोफेशन में आने वाले नए लोगों की फाइनेंशियल स्किल्स को और मजबूत करेगा और हमें अब हमारे इस इंस्टीट्यूशंस और ह्यूमन रिसोर्स डेवलपमेंट में जो ग्लोबल बेंचमार्क है, ग्लोबल रिक्वायरमेंट्स है, उसके अनुरूप हमारे ह्यूमन रिसोर्स डेवलप करने की दिशा में हमें लगातार डायनेमिक व्यवस्थाओं को विकसित करना होगा। हमारे कोर्सेज में अकाउंटेंट फील्ड की टेक्नोलॉजिकल चीजों को किस प्रकार से हम लाएं, हमारे कुछ चार्टर्ड अकाउंटेंट फर्म्स टेक्नोलॉजी में क्या इनोवेशन करें, चार्टर्ड अकाउंटेंट फील्ड के इनोवेशन, नए नए सॉफ्टवेयर, वो भी अपने आप में एक बहुत बड़ा मार्केट आपका इंतजार कर रहा है। ಹರಕೆ ಕುರಿಯಲ್ಲ, ನಾನು ಪಕ್ಕಾ ಹೋರಾಟಗಾರ್ತಿ ಎಂದು ಬೆಂಗಳೂರಿನಲ್ಲಿ ಮೀರಾ ಕುಮಾರ್ ಖಡಕ್ ಹೇಳಿಕೆ ನೀಡಿದ್ದಾರೆ. ಯಾರಾದರೂ ಒಬ್ಬರು ಸೈದ್ಧಾಂತಿಕ ವಿಚಾರಗಳಿಗಾಗಿ ಆತ್ಮಸಾಕ್ಷಿಯ ಅನುಗುಣವಾಗಿ ಹೋರಾಟ ನಡೆಸುತ್ತಿದ್ದಾರೆ ಎಂದರೆ ಅವರನ್ನು ಹರಕೆಯ ಕುರಿ ಎಂದು ಕರೆಯಲು ಸಾಧ್ಯವಿಲ್ಲ. ನಾನು ಪಕ್ಕಾ ಹೋರಾಟಗಾರ್ತಿ. ನನಗೆ ಗೊತ್ತಿದೆ, ಮುಂದೆ ನನ್ನ ಹೋರಾಟಕ್ಕೆ ಇನ್ನೂ ಹಲವರು ಬೆಂಬಲ ಕೊಡುತ್ತಾರೆ. ಇದು ಕಾಂಗ್ರೆಸ್ ನೇತೃತ್ವದ ಪ್ರತಿಪಕ್ಷಗಳ ಬೆಂಬಲಿತ ರಾಷ್ಟ್ರಪತಿ ಅಭ್ಯರ್ಥಿ ಮೀರಾ ಕುಮಾರ್ ಅವರ ಅಭಿಮತ. ಮತಯಾಚನೆಗಾಗಿ ಬೆಂಗಳೂರಿಗೆ ಬಂದಿದ್ದ ಅವರು ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ ಅವರ ಹರಕೆಯ ಕುರಿ ಹೇಳಿಕೆಗೆ ಖಡಕ್ ಆಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಹೋದ ಕಡೆಯಲ್ಲೆಲ್ಲ ಸೋಲುವುದು ಗೊತ್ತಿದ್ದೇ ಸ್ಪರ್ಧೆಗೆ ಇಳಿದಿದ್ದೀರಿ, ನಿಮ್ಮ ಕಡೆ ನಂಬರ್ ಇಲ್ಲ ಎಂದು ಕೇಳುತ್ತಾರೆ. ಹಾಗಾದರೆ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯಲೇ? ನಂಬರ್ ಅತ್ತ ಕಡೆಯೇ ಇದೆ ಎಂದಾದ ಮೇಲೆ ಈ ಚುನಾವಣೆ ಏಕೆ ಬೇಕು? ಫಲಿತಾಂಶ ಘೋಷಿಸಿಯೇ ಬಿಡಬಹುದಲ್ಲ ಎಂದು ಮೀರಾ ಕುಮಾರ್ ಆಕ್ರೋಶಭರಿತರಾಗಿ ಪ್ರಶ್ನಿಸಿದ್ದಾರೆ. ಇದು ಸೋಲು ಗೆಲುವಿನ ಹೋರಾಟಕ್ಕಿಂತ ಸಿದ್ಧಾಂತಕ್ಕಾಗಿ ಹೋರಾಟ. ಕಾಂಗ್ರೆಸ್ ಸೇರಿದಂತೆ 17 ಪ್ರತಿಪಕ್ಷಗಳು ನನ್ನನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿವೆ. ಕಾಂಗ್ರೆಸ್ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದು ಸಮಾಜದ ಪರಿವರ್ತನೆಗಾಗಿ ಹೋರಾಟ ಮುಂದುವರಿಯಲಿದೆ ಎಂದರು. ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪ್ರತಿಮಾ ಟ್ರಸ್ಟ್ ವತಿಯಿಂದ ಕಥಾಸುಗ್ಗಿ ಎಂಬ ಮಕ್ಕಳ ವಿಶೇಷ ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪ್ರತಿಮಾ ಟ್ರಸ್ಟ್ನಿಂದ ಕಥಾಸುಗ್ಗಿ ಎಂಬ ಮಕ್ಕಳ ವಿಶೇಷ ಕಾರ್ಯಕ್ರಮ ನಡೆಯಿತು. ನಾಡಿನ ಶ್ರೇಷ್ಠ ಕಲಾವಿದ ಕೃಷ್ಣಮೂರ್ತಿ ಕವರ್ತಕರ್, ಡಾಕ್ಟರ್ ಕೆ ನಾಗೇಶ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜ್, ಪ್ರತಿಮಾ ಟ್ರಸ್ಟ್ನ ಅಧ್ಯಕ್ಷ ಉಮೇಶ್ ತಿಂಕನಹಳ್ಳಿ, ಎಎಲ್ ನಾಗೇಶ್, ಶಿಎನ್ ಶಶಿಧರ್ ಮುಂತಾದವರಿದ್ದರು. ಮಕ್ಕಳು ರಚಿಸಿದ ಕಥೆಗಳ ಹೊತ್ತಿಗೆಯನ್ನ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡಲಾಯಿತು. ಹಲವು ಶಾಲೆಗಳಿಂದ ಮಕ್ಕಳು ಆಗಮಿಸಿದ್ದರು. ಮುಖ್ಯವಾಗಿ ನಮ್ಮ ಸಮಾಜದ ಸಂಸ್ಥೆಗಳು ಪತ್ರಿಕಾ ದಿನಾಚರಣೆ ಕೂಡ ಆಗಿದೆ ಜುಲೈ 1. ಹಾಗೆಯೇ ಇವತ್ತು ಆಗಿದೆ. ಹಾಗಾಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯೂ ಕೂಡ ಎಷ್ಟು ಇಂಪಾರ್ಟೆಂಟ್
ನಾವೆಲ್ಲ ಸೇರಿದ್ದೇವೆ. ಈ ಶಾಲೆಯ ವಿದ್ಯಾರ್ಥಿಗಳಾದ ರಕ್ಷಾ ಮತ್ತು ಸಂಗಡಿಗರ ಪ್ರಾರ್ಥನೆಯೊಂದಿಗೆ ಆರಂಭ. ಸಂಘಟನೆಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಪ್ರತಿಮಾ ಟ್ರಸ್ಟ್ನ ಸದಸ್ಯರಾದ ಶ್ರೀಯುತ CM ಶಶಿಧರ. ಕಥೆ ಹೇಳುವ ಕಾರ್ಯಕ್ರಮದ ಪ್ರಾರಂಭಿಕ ಇವತ್ತು ನಾವು ಇದನ್ನು ಯೋಜನೆ ಮಾಡಿದ್ದು ಬಹುಶಃ 15 ದಿನದ ಹಿಂದೆ ನಾವು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು ಅಂತ ಈ ಒಂದು ಶಾಲೆನ ಮೊದಲನೇದಾಗಿ ನಾವು ಆಯ್ಕೆ ಮಾಡ್ಕೊಂಡ್ವಿ. ನಮ್ಮ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರು ಎಲ್ಲ ಒಳಗೂಡಿ ಮಕ್ಕಳೇ ರಚಿಸಿದಂತಹ ಇದೇ ಶಾಲೆಯ ಮಕ್ಕಳು ರಚಿಸಿದಂತಹ ಕಥೆಗಳ ಸಂಕಲನ ಇದೆ. ಅದನ್ನ ಅನಾವರಣಗೊಳಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅತಿಥಿಗಳು ಚಾಲನೆಯನ್ನ ನೀಡಿದ್ದಾರೆ. ಬೇಕಾಗಿದ್ದು ಪ್ರೀತಿಯ ಮಳೆ, ಆತ್ಮೀಯ ಮಳೆ, ಒಳ್ಳೊಳ್ಳೆ ವಿದ್ಯಾವಂತ ಆತ್ಮೀಯ ಸತ್ವಯುತವಾದ ಜನಗಳೊಂದಿಗೆ ಸಂಘಟನೆ ಆದ್ದರಿಂದ ನನಗೆ ಬಹಳ ಹೆಮ್ಮೆಯಿಂದ ಒಪ್ಪಿಕೊಂಡೆ. ಇವತ್ತು ಕೇವಲ ಅಧಿಕಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂತರಂಗದಲ್ಲಿ ಇಡೀ ಸಮಾಜವನ್ನು ಮುಟ್ಟಿದಂತಹ HL ನಾಗರಾಜ್ ಅವರ ಜೊತೆಗೆ ಕೂತ್ಕೊಳ್ಳೋದಕ್ಕೆ, ಆಮೇಲೆ ವೈದ್ಯಕೀಯ ವಿಜ್ಞಾನ ಎಲ್ಲಾ ತರದಲ್ಲೂ ಡಾಮಿನೇಟ್ ಮಾಡ್ತಿರೋದೇ ವೈದ್ಯಕೀಯ ವಿಜ್ಞಾನ. ಅದರಲ್ಲಿ ಹೃದಯವಂತಿಕೆ ಬೆರೆತು ಆಸ್ಪತ್ರೆ ಮತ್ತೆ ವಿದ್ಯಾಸಂಸ್ಥೆಯನ್ನ ಎರಡೂ ಹಸನ್ಮುಖಿಗಳಾಗಿ ಆತ್ಮೀಯತೆಯಿಂದ ಸಾಗಿಸ್ತಾ ಬರುವಂತಹ ನಾಗೇಶ್ ಜೊತೆ ಇದಾರಲ್ವಾ, ಇದು ಇನ್ನೊಂದು ದೊಡ್ಡ ಸಂತೋಷದ ವಿಷಯ. ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿಶೇಷ ಸಭೆ ನಡೆಯಿತು. ಮಕ್ಕಳನ್ನು ಪೋಷಕರನ್ನು ಹುರಿದುಂಬಿಸಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಮೂಹದ ಸಂಗಡ ಸಾರ್ವಜನಿಕ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಹಾಸನದ ಜಿಲ್ಲಾ ಗೈಡ್ಸ್ ಕಮಿಷನರ್ ಶ್ರೀಮತಿ ಜಯಾ ರಮೇಶ್ ಹೇಳಿದ್ದಾರೆ. ಅವರು ಪಟ್ಟಣದ ಸರ್ಕಾರಿ ಪೇಟೆ ಪ್ರೌಢಶಾಲೆಯಲ್ಲಿ ತಾಲೂಕು ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿಶೇಷ ಸಭೆಯಲ್ಲಿ ಇತ್ತೀಚೆಗೆ ರಾಜ್ಯಪಾಲರಿಂದ ಪ್ರಶಸ್ತಿ ಸ್ವೀಕಾರ ಮಾಡಿದ ಕಮಿಷನರ್ HM ಗೌಡಯ್ಯ ಹಾಗೂ ಕೆಂಬಾಳಿನ ಗೈಡ್ಸ್ ಶಿಕ್ಷಕಿ ಲೋಕೇಶಮ್ಮ ಅವರನ್ನು ಅಭಿನಂದಿಸಿ ಮಾತನಾಡಿ, ಸದಾ ಸಿದ್ಧ ಎಂಬ ಧ್ಯೇಯ ವಾಕ್ಯದಂತೆ ಸಮಾಜ ಸೇವೆಗೆ ಮಕ್ಕಳನ್ನು ಶಿಕ್ಷಕರು ತಮ್ಮ ಸಂಗಡ ತೊಡಗಿಸಿಕೊಳ್ಳಬೇಕು. ಸ್ವಚ್ಛತೆ, ಪರಿಸರ ರಕ್ಷಣೆ, ಶಿಸ್ತು, ಪ್ರಾಮಾಣಿಕತೆ ನಮ್ಮ ಧ್ಯೇಯವಾಗಲಿ. ಹಾಸನದ ಏಕಲವ್ಯ ರೋವರ್ಸ್ ರೇಂಜರ್ಸ್ ತಂಡ ಕೆರೆ ಕಟ್ಟೆ ಸ್ವಚ್ಛಗೊಳಿಸುವ ಮೂಲಕ ಜಾಗೃತಿ ಮೂಡಿಸುತ್ತಿದೆ ಎಂದರು. ಜಿಲ್ಲಾ ಗೈಡ್ಸ್ ಸಹ ಕಾರ್ಯದರ್ಶಿ ಕಾಂಚನಮಾಲಾ ಮಾತನಾಡಿ, ಜಡತ್ವವನ್ನ ಅಳಿಸಿ ಕ್ರಿಯಾಶೀಲರಾಗಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಳ್ಳಲು ಶಿಕ್ಷಕರಿಗೆ ಕರೆ ನೀಡಿದರು. ಜಿಲ್ಲಾ ಸ್ಥಾನಿಕ ಕಮಿಷನರ್ HM ಗೌಡಯ್ಯ, ದೈಹಿಕ ಶಿಕ್ಷಣಾಧಿಕಾರಿ ಅಣ್ಣೇಗೌಡರು, ಮುಖ್ಯ ಶಿಕ್ಷಕರಾದ ಅನಿಲ್ ಕುಮಾರ್, ಕಾರ್ಯದರ್ಶಿ ಕೆ ಭರತ್, ದೇವರಾಜ್, ಖಜಾಂಚಿ AM ಜಯರಾಮ್ ಮಾತನಾಡಿದರು. ತಾಲೂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಜೂನ್ ತಿಂಗಳಲ್ಲಿ ಈಗಾಗಲೇ ಜಿಲ್ಲಾ ಮಟ್ಟದ ಸ್ಕೌಟರ್ಸ್ ಗೈಡರ್ಸ್ ಸಮಾವೇಶ, ಇದರಲ್ಲಿ ಈಗಾಗಲೇ ನಮ್ಮ ತಾಲೂಕಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ, ಹಾಗೆಯೇ ತಾಲೂಕು ಸ್ಕೌಟರ್ಸ್ ಗೈಡರ್ಸ್ ಸಮಾವೇಶ ಇದು ನಮಗೆ ಜೂನ್ನಲ್ಲಿ ಆಗಬೇಕಿತ್ತು. ಕಾರಣಾಂತರಗಳಿಂದ ಮುಂದೆ ಹೋಗಿ ಇವತ್ತು ನಾವು ಊಟವನ್ನು ಅವಳಿಗೆ ಆ ಮಗುಗೆ ಇಂಟ್ರೆಸ್ಟ್ ಇರೋ ವಿಷಯಗಳನ್ನ ಹೇಳ್ಕೊಡ್ಬೋದು.
ಉಳಿದ 16-18 ವರ್ಷ ಆ ಮಗುಗೆ ಮಾರ್ಗದರ್ಶನ ತೋರಿಸೋದೇ ಶಿಕ್ಷಕಿಯರು. ಈ ಸ್ಕೌಟ್ಸ್ ಇದರಲ್ಲಿ ನಾನು ಕಲಿತೆ ಅಂತ ಹೇಳಿದೆ. Claps go. ಲೋಕೇಶ್ ಅವರು ನಮ್ಮ ತಾಲೂಕಿನಲ್ಲಿ ಹಿರಿಯ ಗೈಡರ್ ಆಗಿ ಅವರ ಸೇವೆ ಬಹಳಷ್ಟು ಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಗೈಡ್ ವಿಂಗ್ ಬಹಳ ನಮ್ಗೆ ಸ್ವಲ್ಪ ವೀಕ್ ಆಗಿದೆ. ಅದನ್ನು ಸುಭದ್ರಗೊಳಿಸುವ ದೃಷ್ಟಿಯಿಂದ ಅವರು ಹೆಚ್ಚು ಕಾರ್ಯಪ್ರವೃತ್ತರಾಗಬೇಕು. ಅವರ ಒಂದು ಅನುಭವವನ್ನು ಇತರ ಗೈಡರ್ಗಳಿಗೆ ನೀಡಿ ತಾಲೂಕಿನಲ್ಲಿ ಉತ್ತಮ ಗೈಡರ್ಗಳು ಆಗಬೇಕು ಅನ್ನತಕ್ಕಂಥ ಆಶಯವನ್ನು ಇಟ್ಟುಕೊಂಡು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೇಬಿಗೆ ಹಾನಿಕರ ಊಟ ತಿಂಡಿ, ಬ್ರಾಂಡೆಡ್ ದಿನಸಿ ತುಟ್ಟಿ, ಕಾರು ಬೈಕ್ ಅಗ್ಗ, ಜಿಎಸ್ಟಿ ಪ್ರಭಾವ. ಹರಕೆ ಕುರಿಯಲ್ಲ, ಗೆಲ್ಲಲೆಂದೇ ಫೈಟ್, ಮೀರಾ ಕುಮಾರ್ ಖಡಕ್ ಹೇಳಿಕೆ. ಜ್ಞಾನಸಾಗರ ಶಾಲೆಯಲ್ಲಿ ಕಥಾ ಸುಗ್ಗಿ, ಮಕ್ಕಳ ಕಾರ್ಯಕ್ರಮ ಪ್ರತಿಮಾ ಟ್ರಸ್ಟ್ನಿಂದ. ಹಾಗೂ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಸ್ಕೌಟ್ಸ್ ಅಂಡ್ ಗೈಡ್ ಸಭೆ, ವಾರ್ಷಿಕ ಚಟುವಟಿಕೆ ಬಗ್ಗೆ ಸಿದ್ಧತೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ರಮ್ಯಾ.